ಉತ್ತಮರ ಮನೆಯ ಅನ್ನ ಯಾಚೇಹಂ ಶ್ರೋತ್ರಿಯಸ್ಯಾನ್ನಂ. ಉತ್ತಮರ ಮನೆಯಲ್ಲಿ ಹೋಗಿ ಕೇಳಬೇಕಂತ, ಹಾಕಲ್ಲ ಅಂದರೆ ಒಂದು ಲೋಟ ನೀರು ಕೊಡಿ ಅನ್ಬೇಕಂತ, ಅಥವಾ ಅವರು ನಮಗೆ ಹಾಕುವಷ್ಟು ಒಳ್ಳೆತನವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನವನ್ನು ನಾವು ಮಾಡಬೇಕು. ಇಲ್ಲ ಇದು ಯಾವುದು ಆಗಲ್ಲ ಆಚಾರ್ಯ, ನೀವು ಹೇಳಿದ ಯಾವುದು ನಮಗಾಗಲ್ಲ, ಹಾಗಾದ್ರೆ ಒಂದು ಕೆಲಸ ಮಾಡಿ, ಅದಾಗದಿದ್ರೆ ಕೆಟ್ಟದ್ದನ್ನು ಬೀದಿದು ಫಾಸ್ಟ್ ಫುಡ್ ತಿನ್ನೋದು ಬಿಟ್ರಾರು ಸಾಕು. ಫಾಸ್ಟ್ ಫುಡ್ಡು ಅದು ಬೇಗ ಆಗಿಬಿಡುತ್ತೆ, ತಿಂದು ವೇಸ್ಟ್ ಬಾಡಿ ಆಗಿ ಹೋಗಿಬಿಡ್ತೀವಿ, ಅದು ಪ್ರಯೋಜನ ಇಲ್ಲ. ಹಾಗೆಲ್ಲ ತಿನ್ನಬಾರ್ದು. ಸಿಕ್ಕಾಗ ತಿನ್ನೋದನ್ನು ಬಿಟ್ಟರೆ ಸಾಕು, ದೇವರ ದಯ ಆಗುತ್ತಂತ. ಹಾಳು ಹರಟೆಗೆ ಹೋಗಬ್ಯಾಡ, ಕಂಡ ಕೂಳುಗಳ ತಿಂದು ಒಡಲ್ ಹೊರೆಯ ಬ್ಯಾಡ. ಜಡಭರತ, ಭಾಗವತದ ಕತೆ. ಜಡಭರತ ಭರತ ಚಕ್ರವರ್ತಿ ಆದಾಗ ಸಾಯುವಾಗ ಜಿಂಕೆ 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 ಅಂತ ಸತ್ತ. ಏನಾದ? ಜಿಂಕೆ ಆಗಿದ್ನಲ್ಲ, ಇಡೀ ಜಿಂಕೆ ಜನ್ಮದಲ್ಲಿ ಏನೂ ತಿಂದಿಲ್ಲ ಅಂತ. ಹೇಗೆ ತಿಂದಿಲ್ಲ? ಯಾಕೆಂದ್ರೆ ಅವ ಎಲ್ಲಿ ಜಿಂಕೆ ಆದಾಗ ಏನು ಹೀಗೆ ನೋಡಿದ್ರು ಅವನಿಗೆ ಯೋಚನೆ ಬರೋದಂತ, ಇದು ದೇವರ ನೈವೇದ್ಯ ಆಗಿದೆಯಾ, ಇದು ಯಾರು ಮಾಡ್ಬೇಕ್ರಿ, ಜಿಂಕೆಗೆ ನೈವೇದ್ಯ ಮಾಡಿಬಿಟ್ಟ ಯಾರು ಹಾಕ್ಬೇಕ್ರಿ, ಹಾಗಾದ್ರೆ ದೇವರಿಗೆ ಅರ್ಪಿತ ಅಲ್ವಾ, ಹಾಗಾದ್ರೆ ನಾನು ಪ್ರಾಣ ಬಿಡ್ತೇನೆ ತಿನ್ನಲ್ಲ ಅಂತ ಇಡೀ ಜೀವನ ಏನು ತಿಂದಿಲ್ಲ. ನಾವು ಇಡೀ ಜೀವನ ಬೇಡ, ಅಟ್ಲೀಸ್ಟ್ ದ್ವಾದಶಿ ಮಾಡುವಾಗ ಊಟಕ್ಕೆ ಕೂತಾಗ ಊಟಕ್ಕೆ ಇನ್ನೇನು ಬಾಯಿಗಿಡುವಾಗ ಯೋಚನೆ ಮಾಡಿ, ಇದು ನೈವೇದ್ಯ ಆಗಿದೆಯಾ ಇಲ್ವಾ, ಯಾಕೆ ಮಾಡಲಿಲ್ಲ, ಏನು ಬಂದಿದೆ ಮಾಡಬೇಕು. ದೇವರಿಗೆ ನೈವೇದ್ಯ ಆಗಲಿಲ್ಲ, ಆದದ್ದಾಯಿತು. ಇನ್ನಾದರೂ ಆಚಾರ್ಯ ನಮ್ಮಲ್ಲಿ ಮಡಿ ನಡೆಯಲ್ಲ. ತುಂಬ ಮಡಿ ಮಾಡಕ್ಕೆ ಹೋಗಬೇಡಿ. ತುಂಬ ಮಡಿ ಮಾಡಕ್ಕೆ ಹೋದರೆ ಪ್ರಾಬ್ಲಮ್ ರೀ. ಏನು ನಡೆಯುತ್ತೋ ಅಷ್ಟು ಮಾಡಿ. ಅದು ಟ್ಯಾಂಕಿನ ನೀರಿದೆಯಾ ಅಷ್ಟರೊಳಗೆ ಮಾಡಿ. ನಿಮ್ಮನೇಲಿ ಬೋರ್ ಇದ್ದಾಗ ಟ್ಯಾಂಕ್ ಮಾಡಬೇಡಿ. ನೆಲ್ಲಿ ಬರ್ತಾ ಇದೆಯಾ ನೆಲ್ಲಿ ಮಾಡಿ. ಟ್ಯಾಂಕ್ ಇದೆಯಾ ಉತ್ತಮ, ಅದಕ್ಕಿಂತ ಉತ್ತಮ ಕಾರ್ಪೊರೇಷನ್, ಅದಕ್ಕಿಂತ ಉತ್ತಮ ಬೋರ್, ಅದಕ್ಕಿಂತ ಉತ್ತಮ ಬಾವಿ, ಅದಕ್ಕಿಂತ ಉತ್ತಮ ಸರೋವರ, ಅದಕ್ಕಿಂತ ಹರಿಯೋ ನದಿ. ಯಾವ್ಯಾವ್ದು ಸಿಗುತ್ತೋ ಅದು ಯಾವುದು ಹಿಂಗೆ ಆಗ್ಬೇಕಂತೆಲ್ಲ ಅನ್ಕೋಬೇಡಿ. ದೇವ್ರು ಹೆಂಗಿಡ್ತಾನೋ ಹಂಗಿಡ್ತೀನಿ ನಿಂತು ಮಾಡ್ತಾ ಹೋಗ್ರಿ. ಒಟ್ಟು ಮಾಡೋದು ಮುಖ್ಯ ರೀ. ನಾವು ಯಮನ ಮುಂದೆ ನಿಂತಾಗ ಯಮ ನಮ್ಮನ್ನು ಕೇಳೋದು ಬರೀ ನ್ಯೂ ಟೈಪ್ ಕ್ವಶನ್ಸ್. ಅವನು ನಮ್ಮನ್ನು ನೋಡಿದ ತಕ್ಷಣ ಹೇಳ್ಬಿಡ್ತಾನೆ, ಸೇ ಎಸ್ ಆರ್ ನೋ, ಸೇ ಎಸ್ ಆರ್ ನೋ. ಅವ್ನು ಎರಡೇ ಕೇಳೋದು, ನಿಮ್ಮ ಎಕ್ಸ್ಪ್ಲನೇಷನ್ ಎಲ್ಲ ಕೇಳಲ್ಲ. ಸಂಧ್ಯಾವನೆ ಮಾಡಿದ್ಯಾ ಇಲ್ವಾ, ಸೇ ಎಸ್ ಆರ್ ನೋ. ಇಲ್ಲ ನಮ್ಮ ಮನೆಯವ್ರು ಸರಿ ಇಲ್ಲ, ಅವೆಲ್ಲ ಬೇಡ, ಮಾಡಿದ್ಯಾ ಇಲ್ವಾ ಕೇಳ್ತಾನೆ. ನೀವು ಎಸ್ 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 ಅಂದ್ಬಿಟ್ರೆ ಸಾಕು. ಆಮೇಲೆ ಮಿಸ್ಟೇಕ್ಗಳು ಯಾರಿಲ್ಲ ರೀ, ಜಗತ್ತಲ್ಲಿ ಇರೋರೆಲ್ಲ ಮಿಸ್ಟೇಕ್ ಮಾಡಲಿಕ್ಕೆ ಇರೋದು. ದೇವರು ಸ್ಮರಿಸುವರ ಅಪರಾಧಗಳ ಸ್ಮರಿಸ ಸಕಲೇಷ್ಟ ಪ್ರದಾಯಕ. ನೀವು ಮಾಡಿದೀನಿ ಅಂತಾದರೆ ಸಾಕು, ಬಂದರೆ ಸಾಕು, ಕೂತ್ರೆ ಸಾಕು, ಕೇಳಿದ್ರೆ ಸಾಕು. ಈ ಪುರಾಣ ಕೂತವ್ರಿಗೆ, ಪುರಾಣ ಹೇಳೋರಿಗೆಲ್ಲ ಪೂರ್ಣ ಜ್ಞಾನ ಇರಬೇಕು, ನನಗೆಲ್ಲ ಇರಬೇಕು, ನೀವು ಕೇಳಿದ್ದೆಲ್ಲ ಇರಬೇಕು ಏನಿಲ್ಲ. ಸ್ವಲ್ಪ ಅಷ್ಟಿದ್ರೆ ಸಾಕು. ಈ ಜನ್ಮಕ್ಕಿಷ್ಟೇ. ಬರಲೇ ಇಲ್ಲ ಅಂದರೆ ಉದ್ಧಾರ ಹೇಗಾಗೋದು? ಆದ್ದರಿಂದ ಪುರೈಷ ಕೃಷ್ಣಾಕರ ಸಿದ್ಧ ಶುದ್ಧ ಮಧ್ವರಾನ್ನ ಭುಕ್ತ್ಯ ಕಿಲ ಪಾಂಡವಾಲಯೇ. ಪಾಂಡವರ ಮನೆಯಲ್ಲಿ ಒಂದು ದಿನ ಅನ್ನ ತಿಂದದ್ದಕ್ಕೆ ಇಷ್ಟು ಅನುಗ್ರಹ ಅವರಿಗಾಗಿದೆ ಅಂತ ವರ್ಣನೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಆಚಾರ್ಯರ ಬಳಿಗೆ ಹೋಗಿದ್ದಾರೆ, ಭಕ್ತಿಯಿಂದ ಅವರ ಸೇವೆಯನ್ನು ಮಾಡಿದ್ದಾರೆ. ಅದೇ ಸಂದರ್ಭದಲ್ಲಿ ಈ ಅಚ್ಯುತ ಪ್ರೇಕ್ಷಾಚಾರ್ಯರು ಕೂಡ ಒಳ್ಳೆಯ ಶಿಷ್ಯ ಬೇಕು ಅಂತ ಅವರು ಅನಂತಾಸನನ ಸೇವೆ ಮಾಡಿದ್ದಾರೆ, ಉಡುಪಿ ಅನಂತೇಶ್ವರನನ್ನು. ಆಗ ಅವರಿಗೆ ಸ್ವಪ್ನ ಸೂಚನೆ ಆಗಿದೆ, ನಿನ್ನ ಬಳಿಗೆ ಒಬ್ಬರು ಬರ್ತಾ ಇದ್ದಾರಪ್ಪ, ಅವರು ನಿನ್ನನ್ನೇ ಉದ್ಧಾರ ಮಾಡ್ತಾರೆ ಅಂತ. ಶಿಷ್ಯ ರೂಪದಲ್ಲಿ ಗುರುಗಳು ಬಂದಿದ್ದಾರೆ. ಯಾರು ಶಿಷ್ಯ ರೂಪದಲ್ಲಿ ಬಂದಿರೋರು? ಆಚಾರ್ಯರು. ಯಾವಾಗ ಬರ್ತಾರೋ ಅಂತ ಅಚ್ಯುತ ಪ್ರೇಕ್ಷಾಚಾರ್ಯರು ಕಾಯ್ತಾ ಇದ್ದಾರಂತ. ಪ್ರತೀಕ್ಷಮಾಣಂ ತಮನುಗ್ರಹಂ ಮುದಾ ನಿಷೇವಮಾಣಂ ಪುನರಂಬುಜೆ ಕ್ಷಣಂ ಸತಾಂಗುರು ಕಾರಣ ಮಾನುಷಾಕೃತಿ. ಸಜ್ಜನರಿಗೆ ಗುರುಗಳಾದಂತಹ ವಾಯುದೇವರು ಮನುಷ್ಯರ ಆಕೃತಿಯಲ್ಲಿ, ಅಚ್ಯುತ ಪ್ರೇಕ್ಷಾಚಾರ್ಯರು ಯಾವಾಗ ಒಳ್ಳೆ ಗುರು ಸಿಕ್ಕಿಯಾನು ಅಂತ ಪ್ರತೀಕ್ಷೆ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅವರ ಬಳಿಗೆ ಬಂದಿದ್ದಾರಂತೆ. ಆಗ ತಾವು ಸನ್ಯಾಸಿಗಳಾಗಬೇಕು ಅಂತ ವಿಚಾರ ಮಾಡಿದ್ದಾರೆ.
ತಂದೆಯ ಬಳಿ ಹೇಳ್ತಾ ಇದ್ದಾರೆ, ನಾನು ಸನ್ಯಾಸಿ ಆಗ್ತೇನೆ ಅಂತ. ಅವ್ರ ತಂದೆಗೆ ಭಾರಿ ಸಿಟ್ಟು ಬಂತು. ಅವರಂತಾರೆ, ನೀನೇನಾದರೂ ಸ್ವಾಮಿಗಳಾದೆಯೋ ನಾನು ಪ್ರಾಣ ಬಿಡ್ತೀನಿ ಅಂದರು. ನೀನು ಸ್ವಾಮಿಗಳಾದರೆ ಮಠ ಸೇರಿದ್ರೆ ನಾನು ಪ್ರಾಣ ಬಿಡ್ತೀನಿ. ಮಧ್ವಾಚಾರ್ಯರು ಪುಟ್ಟ ಬಾಲಕ ವಾಸುದೇವ ಅಂತ, ನೀವು ಪ್ರಾಣ ಬಿಡ್ತೀರಾ, ನಾನು ಸ್ವಾಮಿಗಳಾದ್ರೆ ಬಿಡ್ತೀರಾ ಅಂತ ಹೇಳಿದ್ದೆ. ಉಟ್ಕೊಂಡು ಪಂಚೆ ತೆಗೆದಿದ್ದೆ, ಒಂದು ಲಂಗೋಟಿ ಹಾಕೊಂಡು ನಿಂತೇ ಬಿಟ್ರು. ಕೌಪಿನ ಹಾಕೊಳ್ಳೋದು ಸನ್ಯಾಸಿನ ಹಾಕೊಂಡೆ, ನಾನು ಸ್ವಾಮಿಗಳಾದೆ ಪ್ರಾಣ ಬಿಡಿ ಅಂದರು. ಯಾಕೆಂದ್ರೆ ಇವರೇ ಪ್ರಾಣದೇವರು, ಬಿಡೋಕ್ಕೆಲ್ಲ ಬೇಕ್ರಿ. ಕ್ಷಣೇನ ಕೌಪಿನ ದರೋ ನಿಜಂ ಪಟಂ ವಿದಾರ್ಯ ಹೇ ತಾತ ಕುರುಷ್ವ ಸಾಹಸಂ. ಅಪ್ಪ ಅದೇನೋ ಪ್ರಾಣ ಬಿಡ್ತೀನಿ ಇಂದೆಲ್ಲ ಬಿಡು ಅಂತಂದ್ರು. ಅಂದ್ರರ್ಥ ತುಂಬ ಜನ ನೋಡಿ, ವಯಸ್ಸಾದವ್ರು ಹಿಂಗೆ ಅಂತಿರ್ತಾರೆ, ಆಚಾರ್ಯ ನಾನು ರೆಡಿ, ದೇವ್ರು ಯಾವಾಗ ಕರೆದ್ರು ಹೋಗ್ಲಿಕ್ಕೆ ಸಿದ್ಧ ಇದೆ. ನಾಟಕಾರಿ ಯಾಕೆ ಗೊತ್ತಾ, ಯಾರಿಗೂ ದೇವ್ರು ಫೋನ್ ಮಾಡಿ ಕೇಳಲ್ಲ ರೀ, ನೀನು ರೆಡಿನಾ ಹೋಗೋಣವಾ ನಾಳೆ ಬೆಳಗ್ಗೆ ಬರಲ್ಲ, ಯಾರಿಗಾರು ಕೇಳಿದ್ರಲ್ವೇನ್ರಿ? ಫೋನ್ ಮಾಡಿ ಕೇಳೋ ಪ್ರಸಂಗ ಏನಾರು ಇದ್ರೆ, ಆಚಾರ್ಯ ರಾತ್ರಿ ಮಲಗಿದ್ನಲ್ಲ ಫೋನ್ ಬಂದಿತ್ತು ಬೆಳಗ್ಗೆ ಬರ್ತಾರೆ, ನಾನು ಬೇಡಪ್ಪ 2 ದಿವಸ ಬಿಟ್ಕೊಂಡು ಬಾ, ಸೀರಿಯಲ್ ಮುಗಿದ ಮೇಲೆ ಬಾ ಅಂತೇಳಿ. ಯಾರಿಗಾರಿ ಈ ಅವಕಾಶ ಇದೆಯೇನು? ಸುಮ್ಮನೆ ನಾಟಕಾರಿ, ಕರೆದಾಗ ಹೋಗ್ಬೇಕು, ದಬ್ದಾಗ ಬರ್ಬೇಕಷ್ಟೇ. ನಮ್ಮ ಪರ್ಮಿಷನ್ ಯಾವನ್ ಕೇಳ್ತಾನ್ರಿ? ಯಾರು ಕೇಳೋರಿಲ್ಲ. ಅಂದರೆ ಜಯ ಜಯತು ಜಗತ್ರಾಣ, ಜಗತ್ತಿಗೆ ತ್ರಾಣಪ್ರದರು ನಾವು ಅಂತ ತೋರಿಸ್ತಾ, ಹಾಗೆ ನೀನು ಇಚ್ಛೆಪಟ್ಟಾಗ ಹೋಗೋದಾಗ್ಲಿ, ನೀನು ಇಚ್ಛೆಪಟ್ಟಾಗ ಬರೋದಾಗ್ಲಿ ಇಲ್ಲ. ಕರ್ಣಾಭಿಮಾನಿಗಳು ದೇಹವ ಬಿಡಲು ಕುರುಡ ಕಿವುಡ ಮೂಕ ಎಂದೆನಿಸುವ ಪರಮ ಮುಖ್ಯ ಪ್ರಾಣ ತೊಲಗೆ ಹರಿತ ತೊಲಗು. ಆವಾಗ ಏನಂತಾರೆ, ಅರಿತು ಪೆಣವೆಂದು ಪೇಳುವರು. ಬರ್ಲಿಕ್ಕೆ ನೀ ಯಾರು, ಹೋಗ್ಲಿಕ್ಕೆ ನೀ ಯಾರು? ಕರ್ಕೊಂಡು ಬರೋದು ವಾಯುದೇವರು, ಕರ್ಕೊಂಡು ಹೋಗೋರು ವಾಯುದೇವರು. ಅದರಿಂದ ನಾ ಹೋಗ್ತೀನಿ, ನಮ್ದೆಲ್ಲ ಏನು ನಡೆಯಲ್ಲ. ಏನಂದರೆ ಈ ಕೆಲವರು ಪುರಾಣಕ್ಕೆ ಕರೆದಾಗ ನಾವು ಹೇಳ್ತೀವಿ ಪಿಕಪ್ಪು ಡ್ರಾಪು ನಿಮ್ಮದು ಅಂತ. ಏನು ಕೊಡೋದು ಬಿಡೋದು ಆಮೇಲೆ ಪಿಕಪ್ ಮಾಡಬೇಕು, ಡ್ರಾಪ್ ಮಾಡಬೇಕು. ಹಾಗೆ ವಾಯುದೇವರು ಈ ದೇಹಕ್ಕೆ ಪಿಕಪ್ ಮಾಡೋರು ಅವರೇ, ಡ್ರಾಪ್ ಮಾಡೋರು ಅವರೇ. ನಾವು ಹೋಗೋ ಯೋಗ್ಯತೆಯೂ ಇಲ್ಲ, ಬರೋ ಯೋಗ್ಯತೆಯೂ ಇಲ್ಲ. ಹಾಗೆ ನಮಗಿದ್ದಿದ್ರೆ ಯಾವುದು ಬೇಕೋ ಆಯ್ಕೆ ಮಾಡ್ಕೊಂಡು ಆ ಮನೆಗೆ ಹೋಗಿ ಮಕ್ಕಳಾಗಿ ಹುಟ್ಟುತ್ತಿದ್ವಿ. ನಮ್ಗೆ ಹಾಗೆ ಆಯ್ಕೆ ಇಲ್ಲ, ಬರೋ ಆಗಿಲ್ಲ. ಬೇಕಂದಾಗ ಬರೋ ಆಗಿಲ್ಲ, ಬೇಡ ಅಂದಾಗ ಹೋಗೋ ಆಗಿಲ್ಲ. ದೇವರು ಕಳಿಸ್ದಾಗ ಬರಬೇಕು, ಕರೆದಾಗ ಹೋಗ್ತಾ ಇರಬೇಕು. ಆದ್ದರಿಂದ ಅದೇನೋ ಪ್ರಾಣ ಬಿಡ್ತೀನಿ ಅಂದ್ರಲ್ಲ, ಬಿಡಿ ಎಂದರು. ಏನಪ್ಪ ಈ ಹುಡುಗ ಹಿಂಗೆ ಮಾಡ್ತಾನೆ ಅಂತ ಹೇಳಿ ಅವ್ರ ತಂದೆ ಸ್ವಲ್ಪ ಪ್ಲೇಟ್ ಚೇಂಜ್ ಮಾಡಿ ಮಗನಿಗಂದರು, ಅಲ್ಲಪ್ಪ ವಯಸ್ಸಾದ ಕಾಲಕ್ಕೆ ತಂದೆ ತಾಯಿಗಳನ್ನು ನೋಡ್ಕೊಳ್ಳೋದಕ್ಕಿಂತ ಇನ್ನೊಂದು ಧರ್ಮ ಇದೆಯಾ ಹೇಳು ಅಂದರು. ಧರ್ಮಕ್ಕೆ ಮಗ ಕಟ್ಟು ಬೀಳ್ತಾನ ಅಂತ. ನ ಪುತ್ರ ಪಿತೃರವ ನಂಬಿನಾ ಶುಭಂ ವದಂತಿ ಸಂತೌ ನನುತೌ ಸುತೌ ಮೃತೌ. ತಂದೆ ತಾಯಿಗಳ ರಕ್ಷಣೆ ಮಾಡೋದಕ್ಕಿಂತಲೂ ಮಕ್ಕಳಿಗೆ ಬೇರೊಂದಿಲ್ಲ ಅಂತ ಸಜ್ಜನರು ಹೇಳ್ತಾರೆ. ನಿನ್ನ ಮುಂಚೆ ಜನಿಸಿದ್ದ ನಮ್ಮ 2 ಗಂಡು ಮಕ್ಕಳು ಈಗಾಗಲೇ ಹೋಗಿಬಿಟ್ಟಿದ್ದಾರೆ. ಹೀಗಾಗಿ ನೀನು ಕೂಡ ಹೀಗೆ ನನ್ನ ಬಿಟ್ಟು ಹೋದರೆ ನನ್ನ ಯಾರು ನೋಡ್ಕೊಳ್ಳೋರು ಅಂದಾಗ ಆಚಾರ್ಯ ಹೇಳ್ತಾರೆ, ಯಾರನ್ನು ಯಾರು ನೋಡ್ಕೊಳ್ಳೋರು? ನಮಗಿದೊಂದು ದುರ್ಬುದ್ಧಿ. ಗಂಡು ಮಕ್ಕಳಾದರೆ ನಮ್ಮನ್ನು ನೋಡ್ಕೊಳ್ತಾರೆ. ಏನಿಲ್ಲ ರೀ, ಗಂಡು ಮಕ್ಕಳಾದರೂ ಅಟ್ಟೆ, ಹೆಣ್ಣು ಮಕ್ಕಳಾದರೂ ಅಟ್ಟೆ. ದೇವರ ದಯ ಇದ್ದರೆ ನಿಮಗೆ ರಕ್ಷಣೆ, ಇಲ್ಲದೆ ಇದ್ದರೆ ಇಲ್ಲ. ಗಂಡಷ್ಟೇ ಹೆಣ್ಣಷ್ಟೇ. ಶಾಸ್ತ್ರದಲ್ಲಿ ಹೇಳುತ್ತೆ ನೋಡ್ಕೊಳ್ಬೇಕು ಅಂತ. ಶಾಸ್ತ್ರದಲ್ಲಿ ಹೇಳಿದ್ದು ಎಷ್ಟೋ ನಾವು ಮಾಡಲ್ಲಲ್ವ, ಅದರೊಳಗೆ ಇದು ಒಂದು ಸೇರ್ಕೊಂಡಿದೆ, ಮಾಡಲ್ಲ. ಯಾರು ನೋಡ್ಕೊಳ್ಳೋದು? ಯಾಕಂದರೆ ಸಂತ ಸಜ್ಜನರು ಹೇಳ್ತಾರೆ, ವೃದ್ಧೌಚ ಮಾತರೌ ಪಿತರೌ ಸಾಧ್ವಿ ಭಾರ್ಯ ಸುತ ಶಿಶು ಅಪ್ಯಕಾರ್ಯಂ ಶತಂಕೃತ್ವ ಅಪಿ ಅಕಾರ್ಯಂ ಶತಂಕೃತ್ವ ಭರ್ತವ್ಯ ಮನುರಬ್ರವೀತ್. ಒಳ್ಳೆ ಹೆಂಡತಿ ಅಂದರೆ ಮಾತು ಕೇಳೋ ಹೆಂಡತಿ ಅಂತ. ಒಳ್ಳೆ ಹೆಂಡತಿ ಅಂದರೆ ಮತ್ತಿಂದೇನೆ. ಹಾಗಾದ್ರೆ ಕೇಳಲಿಲ್ಲ ಅಂದ್ರೆ ಬಿಟ್ಟು ಹೋಗ್ಬಿಡ್ಬೋದ ಅಂತ ತಾತ್ಪರ್ಯ ಅಲ್ಲ. ಈ ಜನ್ಮಕ್ಕೆ ದೇವ್ರು ಕೊಟ್ಟರೆ ಈ ಗಂಡ, ಈ ಹೆಂಡತಿ, ಈ ಮಕ್ಕಳು, ಇದೆಲ್ಲ ಪ್ರತಿಮೆಗಳು, ದೇವರ ಒಂದೊಂದು ಪ್ರತಿಮೆ. ನಿಮ್ಮದು ಡ್ಯೂಟಿ, ನೀವು ಏನು ಮಾಡ್ತೀರಿ ನಮ್ಗೆ ಮುಖ್ಯ ಅಲ್ಲ. ಅಪಿ ಅಕಾರ್ಯಂ ಶತಂಕೃತ್ವ ಅಂತಾರೆ. ಮಾಡಬಾರ್ದೇನು, ಆದರೆ ನಿಮ್ಮ ಹಣೆ ಬರ. ಹೆಂಡತಿ ಮಕ್ಕಳನ್ನು ತಾಯಿ ತಂದೆ ನೋಡ್ಕೊಳ್ಬೇಕಾದ್ದು ಮನೆ ಯಜಮಾನಂದು ಕೆಲಸ. ಆದ್ದರಿಂದ ನಮ್ಮನ್ನು ಬಿಟ್ಟು ಹೋಗ್ತೀನಿ ಅಂತೀಯಲ್ಲಪ್ಪ ಅಂದಾಗ ಆಚಾರ್ಯರು ಹೇಳ್ತಾರೆ, ನೋಡಪ್ಪ, ಯದಾ ವಿರಕ್ತ ಪುರುಷ ಪ್ರಜಾಯತೆ ತದೈವ ಸನ್ಯಾಸ ವಿಧಿಶ್ರುತೌ ಶ್ರುತಃ. ಯಾವಾಗ ಮನುಷ್ಯನಿಗೆ ವೈರಾಗ್ಯ ಬರುತ್ತೆ ಆಗ ಸನ್ಯಾಸ ತಗೋಬೇಕು ಅಂತ. ತೊಗೊಂಡ್ಮೇಲೆ ವೈರಾಗ್ಯ ಬರೋದು ಅಂತ ಅಲ್ಲ. ಕೆಲವರು ತೊಗೊಂಡ್ಮೇಲೆ ಈಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ವೈರಾಗ್ಯ ಅಂತ. ಮಧ್ಯೆಲ್ಲಿ ಬರಬೇಕ್ರೆ ಅದು ಎಲ್ಲ ಆಗಲ್ಲ, ಹೋಗಲ್ಲ. 60 ವರ್ಷ 70 ವರ್ಷ ಹೇಗೆ ಬೇಕೋ ಹಾಗಿದ್ದು
ಇನ್ನು ಸಾಯಕ್ಕೆ ಒಂದು 4-5 ದಿನಕ್ಕೆ ಮುಂಚೆ ಒಂದು ಆಶ್ರಮ ತೊಗೊಂಡ್ಬಿಟ್ರೆ ವೈರಾಗ್ಯ ಬಂದ್ಬಿಡುತ್ತಾ? ಯಾವುದೂ ಅಷ್ಟು ಸುಲಭಕ್ಕೆ ಬರುವಂಥದ್ದಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಆದ್ದರಿಂದ ನಾನು ಸನ್ಯಾಸಿ ಆಗ್ತೇನೆ ಅನ್ನೋ ಕಾಲಕ್ಕೆ, ಇಲ್ಲಪ್ಪ ನೋಡು ನಿಮ್ಮ ಅಮ್ಮನ ಕೇಳು, ನಿಮ್ಮಮ್ಮ ಒಪ್ಪಿದ್ರೆ ನನಗೇನು ತೊಂದರೆ ಇಲ್ಲ, ಯಾಕಂದರೆ ತಂದೆ ಇನ್ನೇನು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರಂತ ಇದ್ದಾರೆ, ನಾನಂತೂ ಹೇಗೋ ಕಾಲ ಕಳೆದು ಬಿಡ್ತೀನಿ, ನಿಮ್ಮ ಅಮ್ಮಂದು ಕೇಳು, ಅಮ್ಮನ ಪರ್ಮಿಷನ್ ತಗೋ ಅಂತ. ಅಮ್ಮನ ಹತ್ರ ತಗೊಳ್ಳೋದು ನಂಗೆ ಬಿಟ್ಟದ್ದು, ನಿಮ್ದು ಹೇಳಿ. ಇಲ್ಲಪ್ಪ ಅಮ್ಮ ಕೊಟ್ಟರೆ ನಂದೇನಿಲ್ಲ ಅಂದ್ಬಿಟ್ರು, ಮದ್ದಿಗೆ ಭಟ್ರು. ಆದರೆ ಅಮ್ಮನ ಹತ್ರ ಹೋಗೋಟದ ಮುಂಚೆನೇ ಈ ಮದ್ದಿಗೆ ಭಟ್ರು ಹೇಳ್ತೆ, ಹೇ ಕೊಟ್ಟಗಿಟ್ಟಿಯ ಪರ್ಮಿಷನ್ ಜೋರು ಮಾಡಿ, ಅವನು ಕೊಟ್ಟಗಿಟ್ಟಿಯ ಅಂತಂದು. ಇವರೇ ಈ ಕಡೆಯಿಂದ ಹೇಗೆ ಹೇಳೇಬಿಟ್ರು. ಕಡೆಗೆ ಅಲ್ಲಿಂದ ಆಚಾರ್ಯರು ಹೋಗಿ ತಾಯಿಯಲ್ಲಿ ಕೇಳ್ತಾ ಇದ್ದಾರೆ, ಅಮ್ಮ ನಾ ಸನ್ಯಾಸಿ ಆಗ್ತಾ ಇದ್ದೇನೆ ಅಂದಾಗ ತಾಯಿ ಬೇಡ ಬೇಡ ಅಂದ್ಲು. ಅದಕ್ಕೆ ಅವರಂತ ಇದ್ದಾರೆ, ನೀನು ನನ್ನನ್ನು ನೋಡಬೇಕು ಅಂತ ಆಸೆ ಇದ್ದರೆ, ಮುಂದಿನೆಂದಾದರೂ ಒಂದಿನ ನನ್ನ ನೋಡುವ ಬಯಕೆ ನಿನಗಿದ್ರೆ ನನಗೆ ಆಶ್ರಮಕ್ಕೆ ಅವಕಾಶ ಕೊಡು, ಇಲ್ಲ ಅಂದರೆ ನಾನು ಕಣ್ಣಿಗೆ ಕಾಣಬಾರ್ದು, ಹಾಗೆ ಹೊರಟು ಹೋಗ್ತೀನಿ ಅಂತ. ವರಾಶ್ರಮಾಪ್ತಿಂ ಮಮ ಸಂವದಸ್ವ ಮಾಂ ಕದಾಚಿದಪ್ಯಂಬ ಯದಿಚ್ಛಿ ಶಿಕ್ಷಿತುಂ ಯದನ್ಯತಾ ದೇಶಮಿಮಂ ಪರಿತ್ಯಜನ್. ನಾನು ಈ ದೇಶವನ್ನೇ ಬಿಟ್ಟು ಹೋಗ್ತೀನಿ. ಓ ಆಚಾರ್ಯ ಎಲ್ಲ ಮತ್ತೆ ಎಲ್ಲರೂ ದೇಶ ಬಿಟ್ಟು ಹೋಗ್ತೀನಿ ಅಂದ್ರೆ, ಇನ್ನು ಆಗಿನ ಕಾಲದಲ್ಲಿ ದೇಶ ಅಂದರೆ ಊರಿಗರ್ಥ. ಊರೇ ಬಿಟ್ಟು ಹೋಗ್ಬಿಡ್ತೀನಿ, ಇನ್ನು ಕಣ್ಣು ಕಾಣದಾಗ ಹೋಗಿಬಿಡ್ತೀನಿ. ನಾನು ನೋಡಬೇಕು ಅಂತ ಆಸೆ ಇದ್ದರೆ ಸನ್ಯಾಸಕ್ಕೆ ನೀನು ಅವಕಾಶ ಕೊಡು ಅಂದಾಗ, ಏನು ಮಾಡ್ತೇವೆ ಮಾಡಪ್ಪ ಅಂತ ಕೈ ಮುಗಿದು ಬಿಟ್ಟಿದ್ದಾರೆ ತಂದೆ ತಾಯಿಗಳು. ಆಗ ಆಚಾರ್ಯರಂದರು, ತಂದೆ ಕೈ ಮುಗಿಯೋದು ಕಾಲು ಮುಗಿಯೋದೆಲ್ಲ ಯಾವಾಗ? ಸ್ವಾಮಿಗಳಾದ್ಮೇಲೆ. ದೇವರ ಅದಕ್ಕೆ ನಿನಗೆ ಈ ಬುದ್ಧಿ ಕೊಟ್ಟಿದ್ದಾನೆ, ಆದ್ದರಿಂದ ನಾನು ಸ್ವಾಮಿಗಳಾಗ್ತಾ ಇದ್ದೀನಿ. ಆದರೆ ನೀವೇನು ಯೋಚನೆ ಮಾಡಬೇಡಿ, ನಿಮಗೆ ಇನ್ನೊಬ್ಬ ಮಗ ಆಗ್ತಾನೆ, ಅವನು ನಿಮ್ಮನ್ನು ಉದ್ಧಾರ ಮಾಡ್ತಾನೆ, ಏನು ಯೋಚನೆ ಮಾಡಬೇಡಿ ಎಂದರು. ಅವರೇ ಮುಂದೆ ವಿಷ್ಣು ತೀರ್ಥರು, ಆಚಾರ್ಯರ ತಮ್ಮಂದಿರಾಗಿ ಇವತ್ತು ಸುಬ್ರಹ್ಮಣ್ಯ ಸೋದೆ ಮಠಗಳು ಅವುಗಳಿಗೆ ಮೂಲ ಪುರುಷರಾಗಿ ಬಂದ ಮಹಾನುಭಾವರು ವಿಷ್ಣು ತೀರ್ಥರು, ಆಚಾರ್ಯರ ಸಾಕ್ಷಾತ್ ತಮ್ಮಂದಿರು. ಅನೇಕ ದಿನಗಳ ಕಾಲ ಅನ್ನ ಆಹಾರ ಬಿಟ್ಟು ವೈರಾಗ್ಯದಿಂದ ಪಂಚಗವ್ಯಂ ಪಪೌ ಕಿಂಚಿತ್ ಪಂಚಮೇ ದಿನ 5 ದಿನ ಉಪವಾಸ ಮಾಡಿ 6ನೇ ದಿನ ಒಂದು ಡ್ರಾಪ್ ಪಂಚಗವ್ಯ ಕುಡಿತಿದ್ರು. ನಾವು ಪಂಚಾಮೃತ ಅಂದರೆ ಇದ್ರು ಇರ್ಬೋದು, ಪಂಚಗವ್ಯ ರೀ, ಪಂಚಾಮೃತ ಅಲ್ಲ. ನಾವು ಒಂದಿನ ಪಂಚಗವ್ಯ ತಗೊಂಡು ಆ ಬಾಯಿ ಇದಕ್ಕೋಸ್ಕರ 5 ದಿವಸ ಊಟ ಬಿಟ್ಬಿಡ್ತೀವಿ. ನಮ್ಮನೆ ಬರ ಹೀಗೆ. ಅವರು 5 ದಿನ ಉಪವಾಸ ಇದ್ದು ದೇಹಧಾರಣೆಗೋಸ್ಕರ ಪಂಚಗವ್ಯ ಪ್ರಾಶನ ಮಾಡಿದ ಪರಮ ವೈರಕ್ತ ಶಿಖಾಮಣಿಗಳು ಆಚಾರ್ಯರ ತಮ್ಮಂದಿರು ಹುಟ್ಟುತ್ತಾರೆ. ಅವರದು 15ನೇ ಸರ್ಗದಲ್ಲಿ ಅವರ ಕಥೆಯೆಲ್ಲ ಬರ್ತಕ್ಕಂಥದ್ದು.